ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮಧ್ಯಾಹ್ನ ಊಟದ ಸಮಯಕ್ಕೆ ಭಾರ್ಗವ್ ಹೋಗಿದ್ದ ಮೀಟಿಂಗ್ ಮುಗಿದಿತ್ತು. ಮನೆಗೆ ಹೋಗಬೇಕಾಗಿದ್ದವನು ನೇರವಾಗಿ ಪೂರ್ಣಳ ಅಂಗಡಿಗೆ ನಡೆದ ಕಾರ್ ಹತ್ತಿ. ಅವನ ಮುದ್ದಿನ ಮಡದಿ ಅಲ್ಲೇ ಇದ್ದಳಲ್ಲವೇ, ಅವಳನ್ನು ಮನೆಗೆ ಕರೆದುಕೊಂಡು ಹೋದರಾಯಿತೆಂದು ಬಂದವ ಕಾರನ್ನು ಮಹೇಶ್ವರಿ ಸ್ವೀಟ್ಸ್ ಮುಂದೆ ನಿಲ್ಲಿಸಿದ. ಸಂಜು, ನಿಮ್ಮ ಅಕ್ಕ ಎಲ್ಲಿ ಕೇಳಿದ. ಅಂಗಡಿಯ ಮುಂದೆ ಬಂದು ನಿಂತು ಅಲ್ಲಿ ಅವನೊಬ್ಬನೇ ಕಂಡಿದ್ದರಿಂದ ಒಳ ಹೋಗದೆ ನಿಂತ. ಬಾವ, ಅಕ್ಕ ಮನೆಗೆ ಹೋದ್ಲು ವರುಣಾಮ್ಮನ ಜೊತೆ, ಊಟದ ಹೊತ್ತಾಯ್ತಲ್ಲ ಎಂದನವ. ಹೌದಾ, ನನ್ನ ತವ್ರ ಮನೆಗೆ ನೋಡ್ತಿದ್ದ ಹಾಗೆ ಗಂಡನ ಊಟದ ಬಗ್ಗೆ ಯೋಚನೆನೇ ಇಲ್ಲ ಈ ಶುಗರ್ಲೆಸ್ಗೆ. ಗೊಣಗಿದವ ಫೋನ್ ಹಿಡಿಯುವುದಕ್ಕೂ ಅವಳಿಂದಲೇ ಕರೆ ಬಂದಿತ್ತು. ಶುಗರ್ಲೆಸ್ ಎಂಬ ಹೆಸರು ನೋಡಿ ಪರವಾಗಿಲ್ಲ, ನನ್ನ ನೆನಪಿದೆ ಎಂದುಕೊಳ್ಳುತ್ತಾ ರಿಸೀವ್ ಮಾಡಿ ಕಿವಿಗಿಟ್ಟವನೇ, ನನ್ನ ನೆನಪೇ ಇಲ್ವೇನೋ ಅಂದ್ಕೊಂಡಿದ್ದೆ ಎಂದ ಕೆಣಕಿ. ಹಾಗೇನಿಲ್ಲ, ಊಟಕ್ಕೆ ಮನೆಗೆ ಹೋಗ್ತಿದ್ರಾ? ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಎಂದಳು. ಹಾಂ ಗೊತ್ತಾಯಿತು, ನಾನು ನಿನ್ನ ಅಂಗಡಿ ಮುಂದೆನೇ ನಿಂತಿದ್ದೀನಿ ಎಂದವನಿಗೆ ಮಾತನಾಡಲು ಬಿಡದೆ, ಅಂಗಡಿಗೆ ಹೋಗಿದ್ದೀರಾ ಯಾಕೆ ಎಂದು ಕೇಳಿದಳು. ನೀನು ಮನೆಗೆ ಬರ್ತೀಯಾ ಅಂದ್ಕೊಂಡು ಇಲ್ಲಿಗೆ ಬಂದೆ, ಆದರೆ ಮೇಡಮ್ ನನಗೂ ಹೇಳ್ದೇನೆ ತವ್ರ ಮನೆಗೆ ಹೋಗಿದ್ದಾರೆ ಎಂದ ಮತ್ತೆ ಕಾರ್ ಹತ್ತಿ ಕುಳಿತು. ಹಾಗೇನಿಲ್ಲ, ನೀವು ಮೀಟಿಂಗ್ ಅಂತ ಹೋಗಿದ್ರಲ್ಲ ಅದಕ್ಕೆ ಕಾಲ್ ಮಾಡಿರಲಿಲ್ಲ. ನೀವು ಮನೆಗೆ ಬನ್ನಿ, ಇಲ್ಲೇ ಊಟ ಮಾಡೋಣ ಇಬ್ಬರು ಎಂದಳು. ಬೇಡ, ಮನೆಗೆ ಹೋಗ್ತೀನಿ ಎಂದನವ. ಅವಳ ಮಾತು ಕೇಳಿಸಿಕೊಂಡ ಲಕ್ಷ್ಮಜ್ಜಿ, ಭಾರ್ಗವ್ ಅಂಗಡಿ ಹತ್ತಿರದಾನೇನು, ಫೋನ್ ಕೊಡು ಇಲ್ಲಿ, ಊಟಕ್ಕೆ ಇಲ್ಲಿಗೆ ಬಾ ಅಂತ ನಾನೇ ಹೇಳ್ತೀನಿ ಎಂದರು. ಪೂರ್ಣ ಅವರ ಕೈಗೆ ಫೋನ್ ಇಟ್ಟಳು. ಭಾರ್ಗವ್, ಮನೆಗೆ ಬಾ, ಊಟ ಮಾಡ್ಕೊಂಡು ಹೋಗುವಂತೆ ಎಂದಿತು ಲಕ್ಷ್ಮಜ್ಜಿ. ಪರವಾಗಿಲ್ಲ ಅಜ್ಜಿ, ನಾನು ಮನೆಗೆ ಹೋಗ್ತೀನಿ ಎಂದ. ಇದು ನಿನ್ನ ಮನೆಯೇ ತಾನೇ, ಬಾ ಬೇಗ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದ. ಅಜ್ಜಿಯ ಮಾತಿಗೆ ಅವ ನಿರಾಕರಿಸಲಾಗದೆ ಸರಿ ಅಜ್ಜಿ ಎಂದ. ಫೋನ್ ಪೂರ್ಣಳ ಕೈಗೆ ಬಂದಾಗ ಹಲೋ ಎಂದಳು. ಪೂರ್ಣ, ಅಮ್ಮನಿಗೆ ಹೇಳಿದ್ಯಾ ನೀನು ಅಲ್ಲಿಗೆ ಹೋಗಿರೋದನ್ನ? ಶರಾವತಿಯವರಿಗೆ ಗೊತ್ತೋ ಇಲ್ಲವೋ ಎಂದು ಕೇಳಿದ. ಹಾಂ ಹೇಳಿದ್ದೀನಿ, ಅಮ್ಮನೂ ಅವ್ರ ಜೊತೆ ಮಾತಾಡಿದರು ಎಂದವಳು. ಶರಾವತಿಯವರಿಗೆ ಹೇಳದೆ ಏನೂ ಮಾಡುವವಳಲ್ಲ. ಸರಿ, ನಾನು ಅವ್ರಿಗೆ ಕಾಲ್ ಮಾಡಿ ಬರ್ತೀನಿ ಎಂದ. ಅವ ಕೂಡ ಇಂತಹ ವಿಷಯಗಳಲ್ಲಿ ಅವರಿಗೆ ಹೇಳದೇ ಇರುವುದಿಲ್ಲ, ಅವರು ಇವನಿಗಾಗಿ ಕಾಯಬಾರದಲ್ಲವೇ. ಸರಿ ಬನ್ನಿ, ನಾನು ಕಾಯ್ತಿರ್ತೀನಿ ಎಂದಳು ತನ್ನ ಕೋಣೆಯ ಒಳ ಬರುತ್ತಾ. ಸುಮ್ಮನೆ ಕಾಯ್ಬಿಡುವೆ, ಸ್ವೀಟ್ ಕೊಡೋದಕ್ಕೆ ತಯಾರಾಗಿ ಕಾಯ್ತಿರು ಎಂದ. ಭಾರ್ಗವ್ ರಾಗ ಎಳೆದಳು ನಾಚಿಕೆಯಿಂದ. ಏನು ಭಾರ್ಗವ್, ಸ್ವೀಟ್ ಮಾರೋರ ಹತ್ರ ಸ್ವೀಟ್ ಕೇಳದೆ ಇನ್ನೇನು ಕೇಳೋಕ್ಕಾಗುತ್ತೆ ನಾನು ಎಂದವನ ತುಂಟತನ ಅವಳ ತುಟಿಗಳಲ್ಲಿ ನಗು ಅರಳಿಸಿತ್ತು. ಮಾತಾಡ್ತಾ ಅಲ್ಲೇ ನಿಂತ್ಕೋಬೇಡಿ, ಬೇಗ ಬನ್ನಿ ಎಂದ ಪೂರ್ಣ ಕಾಲ್ ಕಟ್ ಮಾಡಿದಳು. ಕಾಲ್ ಕಟ್ ಮಾಡಿದ ಭಾರ್ಗವ್ ಶರಾವತಿಯವರಿಗೆ ಕರೆ ಮಾಡಿ ಗಿರಿಧರ್ ಮನೆಗೆ ಹೋಗುವ ವಿಷಯ ತಿಳಿಸಿದ. ಅವರು ಯಾಕೆ ಹೇಗೆ ಎಂದು ಪ್ರಶ್ನೆ ಮಾಡುವವರೇ ಅಲ್ಲ, ಮಕ್ಕಳು ತಮಗೆ ಹೇಳದೆ ಏನನ್ನೂ ಮಾಡುವುದಿಲ್ಲವೆಂದು ತಿಳಿದೇ ಒಪ್ಪಿಗೆ ಕೊಟ್ಟಿದ್ದರಷ್ಟೇ. 10 ನಿಮಿಷದೊಳಗೆ ಭಾರ್ಗವ್ ಗಿರಿಧರ್ ಅವರ ಮನೆ ತಲುಪಿದ. ಗಿರಿಧರ್ ಆಫೀಸಿಗೆ ಹೋಗಿದ್ದರು. ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರುವುದಿಲ್ಲ ಅವರು. ಜಗ್ಗು ಕಾಲೇಜಿಗೆ ಹೋಗಿದ್ದ. ವರುಣ ಅಜ್ಜಿಯ ಜೊತೆ ಭಾರ್ಗವ್ ಪೂರ್ಣ ಅಷ್ಟೇ ಇದ್ದದ್ದು. ಅಳಿಯ ಬಂದ ಖುಷಿಗೆ ವರುಣ ಒಂದಿಷ್ಟು ಹಪ್ಪಳ ಸಂಡಿಗೆ ಕರಿದರು. ಬಿಸಿ ಚಪಾತಿ ಮಾಡಿದರು ಅವನಿಗೆಂದೇ. ಸಿಹಿ ಅವನಿಷ್ಟದ ಲಡ್ಡು ಮನೆಯಲ್ಲೇ ಇತ್ತು. ಊಟಕ್ಕೆ ಎಲ್ಲ ಸಿದ್ಧಪಡಿಸಿ 4 ಜನ ಒಟ್ಟಿಗೆ ಊಟಕ್ಕೆ ಕುಳಿತರು. ಭಾರ್ಗವ್ನ ತಟ್ಟೆಗೆ ಎಲ್ಲ ಬಡಿಸಿ ಅವನ ಮುಂದಿದ್ದ ಚಿಕ್ಕ ಟೇಬಲ್ ಮೇಲಿಟ್ಟರು ವರುಣ. ತುಂಬಿದ್ದ ತಟ್ಟೆ ನೋಡಿದ ಭಾರ್ಗವ್ ಒಮ್ಮೆ ಪೆಚ್ಚಾದ. ಬೆಂಡೆಕಾಯಿ ಪಲ್ಯ, ಬೇಳೆ ಪಲ್ಯ, ಚಪಾತಿ, ಚಟ್ನಿ ಪುಡಿ, ಮೊಸರು, ಉಪ್ಪಿನಕಾಯಿ, ಜೊತೆಗೆ ಚಿಕ್ಕ ತಟ್ಟೆಯಲ್ಲಿ ಹಪ್ಪಳ ಸಂಡಿಗೆ. ಹಿಂದೆಯೂ ಅವ 2 ದಿನ ಅಲ್ಲಿ ಇರಲೆಂದು ಬಂದಾಗ ಇದೇ ಉಪಚಾರವೇ ಇತ್ತು. ಈಗಲೂ ಅದೇ. ಆದರೂ ಅವನಿಗೆ ತೊಂದರೆ ಏನಿಲ್ಲ. ಆದರೆ ಅಷ್ಟೊಂದು ಊಟ, ಎಣ್ಣೆಯ ಪದಾರ್ಥ ಅವನಿಗೆ ಹಿಡಿಸದು. ಅತ್ತೆ, ನಾನು ನಿಮ್ಮ ಮನೆಗೆ ಬಂದರೆ ಎಲ್ಲಿ ದಪ್ಪ ಆಗ್ಬಿಡ್ತೀನೋ ಅಂತ ಭಯ ಎಂದ ತಮಾಷೆಗೆ. ಯಾಕೆ ಭಾರ್ಗವ್, ಏನಾಯಿತು? ಅವನ ಮಾತು ಅರ್ಥವಾಗದೆ ಕೇಳಿದರು. ಇಷ್ಟೊಂದೆಲ್ಲ ನಾನು ತಿನ್ನೋದೇ ಇಲ್ಲ ಅತ್ತೆ, ನಿಮ್ಮ ಪ್ರೀತಿಗೋಸ್ಕರ ತಿಂತಿದ್ರೆ ದಪ್ಪ ಆಗದೆ ಇನ್ನೇನು ಎಂದವ ಹಪ್ಪಳ ಸಂಡಿಗೆಯ ತಟ್ಟೆಯಲ್ಲಿ 2 ಸಂಡಿಗೆ ತೆಗೆದುಕೊಂಡು ತಟ್ಟೆಯನ್ನು ಪೂರ್ಣಳ ಕೈಗೆ ಕೊಟ್ಟ. ಅದೆಲ್ಲ ಹೆಚ್ಚೇನೂ ಇಲ್ಲ ಭಾರ್ಗವ್ ಎಂದರು ವರುಣ. ಅವ್ರಿಗೆ 2 ಚಪಾತಿ, ಸ್ವಲ್ಪ ಪಲ್ಯ ಹಾಕಿ ಪಕ್ಕದಲ್ಲಿ 1 ಗ್ಲಾಸ್ ಜ್ಯೂಸ್ ಕೊಟ್ಟರೆ ಸಾಕು ಅಮ್ಮ, ಅಷ್ಟಕ್ಕೆ ಹೊಟ್ಟೆ ತುಂಬ್ತು ಅಂತಾರೆ, ಅದೇನೋ ಡಯಟ್ ಅಂತೆ ಎಂದಳು ಪೂರ್ಣ ಅವನನ್ನು ಅಣಕಿಸಿ. ಅವ ಕೊಟ್ಟ ತಟ್ಟೆಯಿಂದಲೇ ಸಂಡಿಗೆ ಹಿಡಿದು ಬಾಯಿಗಿಟ್ಟಳು. ಬೆಳೆಯೋ ವಯಸ್ಸಲ್ಲಿ ಡಯಟ್ ಅಂತೆಲ್ಲ ಮಾಡಬಾರ್ದು ಭಾರ್ಗವ್, ಸುಮ್ಮನೆ ತಿನ್ನಬೇಕು ಎಂದಿತ್ತು ಲಕ್ಷ್ಮಜ್ಜಿ. ಹಾಂ, ಅಜ್ಜಿಗೂ ಬೆಳೆಯೋ ವಯಸ್ಸು ನೋಡಿ ಅದಕ್ಕೆ ಹೀಗೆ ತಿಂತಾರೆ
ಅವರಿಗೂ ಅಣಕಿಸಿದಳು, ಬಾಯಲ್ಲಿ ಹಾಕಿದ್ದ ಸಂಡಿಗೆಯಿಂದ ಕುರುಂ ಕುರುಂ ಸದ್ದು ಮಾಡುತ್ತಾ. ತಕ್ಷಣ ಅವಳ ತಲೆಗೆ ಮೊಟಕಿದ ಅಜ್ಜಿ, ನಿನ್ನ ಹಾಗೆ ಕೋಳಿ ಥರ ತಿನ್ನೋದಕ್ಕೆ ಬರೋದಿಲ್ವೇ ನನಗೆ ಎಂದಿತು. ತಲೆ ಹಿಡಿದ ಹುಡುಗಿ ಅಜ್ಜಿ ಎಂದು ರಾಗ ಎಳೆದಳು. ತುಂಬ ಮಾತಾಡ್ತಾಳೆ ಅಲ್ವಾ ಅಜ್ಜಿ ಎಂದ ಭಾರ್ಗವ್ ಅಜ್ಜಿಯ ಪರವಾಗಿ ನಿಂತ ಅವಳನ್ನು ಕಾಡಲು. ಹೌದಪ್ಪ, ವಟವಟ ಅಂತಾಳೆ. ಇವಳು ಬಾಯಿಗೆ ನನ್ನ ಕಿವಿ ಅರ್ಧ ಹಾಳಾಗಿದೆ ಎಂದಿತು ಅಜ್ಜಿ ಊಟ ಮಾಡುತ್ತಲೇ. ಹೌದೌದು, ನಾನೇ ಜಾಸ್ತಿ ಮಾತಾಡೋದು, ನಾನೇ ವಟವಟ ಅನ್ನೋದು. ಅದೇ ನೀವಿಬ್ರು ತುಂಬ ಸಾಧು ನೋಡಿ. ಇಷ್ಟೊಂದು ವಯಸ್ಸಾದರೂ ಎಲ್ಲರನ್ನು ಹುರಿದು ಮುಕ್ಕೋ ಮುದುಕಿ ನೀನು. ಮೈಸೂರಿನ ಕಿಂಗ್ ಅಂತ ಮೆರೆಯೋ ಅಹಂಕಾರಿ ಅವನು ಎಂದಳು ಅವರಂತೆಯೇ ಅವರನ್ನು ಕಾಡಿಸಲು. ಮತ್ತೆ ಅವಳ ತಲೆಗೆ ಸಣ್ಣ ಪೆಟ್ಟು ಕೊಟ್ಟ ಅಜ್ಜಿ, ಅವನು ನಿನ್ನ ಗಂಡ ಕಣೆ ಬಜಾರಿ, ಮರ್ಯಾದೆ ಕೊಡು ಎಂದಿತು. ಹಾಗೆ ಹೇಳು ಅಜ್ಜಿ ಎಂದ ಭಾರ್ಗವ್ ಪೂರ್ಣಳನ್ನು ಛೇಡಿಸಿದ. ಹೀಗೆ ಈ ಮೂವರ ಮಾತಲ್ಲೇ ಊಟ ಮುಗಿದಿತ್ತು. ಊಟ ಮುಗಿಸಿದವ ಕೋಣೆಗೆ ಬಂದ ಪೂರ್ಣಳ ಜೊತೆ ಮಾತನಾಡಬೇಕೆಂದು. ಅವಳು ಅವನನ್ನು ಹಿಂಬಾಲಿಸಿ ಬಂದಳು. ಈಗ ಮತ್ತೆ ಅಂಗಡಿಗೆ ಹೋಗ್ಬೇಕಾ ನೀನು ಕೇಳಿದ ಕಿಟಕಿಯ ಬಳಿ ಬೆನ್ನು ಆನಿಸಿ ನಿಂತು. ಹಾಂ, ಯಾಕೆ ನೀವು ಬರ್ತೀರಾ ಲಡ್ಡು ಮಾಡೋದಕ್ಕೆ ಅವನ ತಲೆಗೂದಲನ್ನು ಸರಿ ಮಾಡುತ್ತಾ ಕೇಳಿದಳು. ಇಲ್ಲ, ಸ್ವೀಟ್ ತಿನ್ನೋದಕ್ಕೆ ಬರ್ತೀನಿ ಎಂದವ ಅವಳ ಕೊರಳು ಬಳಸಿ ಅವಳನ್ನು ತನ್ನತ್ತ ಎಳೆದುಕೊಂಡ. ಈ ವಟವಟ ಅನ್ನೋ ಹುಡುಗಿ ಹತ್ರ ನಿಮ್ಗ್ಯಾಕೆ ಬೇಕು ಸ್ವೀಟು ಎಂದಳು ಅವನನ್ನೇ ನೋಡುತ್ತಾ. ಅಂದರೆ ಕೊಡೋದಿಲ್ವಾ ಈಗ? ಇಲ್ಲ, ಮೋಸ ಪೂರ್ಣ ಇದು. ಬೆಳಗ್ಗೆಯಿಂದ ಕೊಡ್ತೀನಿ ಅಂತ ಹೇಳಿ ಈಗ ಕೊಡೋದಿಲ್ಲ ಅನ್ನೋದು ತಪ್ಪಲ್ವಾ ಮಗುವಂತೆ ಕೇಳಿದ. ಹೌದಾ, ನನಗೆ ಗೊತ್ತಿರಲಿಲ್ಲ ಎಂದಳು ಅವನನ್ನು ಕಾಡಲು. ನಿನಗೆ ಗೊತ್ತಿಲ್ದಿರೋದನ್ನು ನಾನು ಹೇಳ್ಕೊಡ್ತೀನಿ ಬಿಡು, ನನಗೆ ಗೊತ್ತಿಲ್ದಿರೋದನ್ನು ನೀನು ಹೇಳ್ಕೊಡು. ಬೆಳಗಿನ ಮಾತುಗಳನ್ನೇ ಜ್ಞಾಪಿಸಿದವ ಅವಳ ಮೊಗದ ಸನಿಹ ಬಂದ. ಅವನ ನಡೆ ಅರಿತವಳು, ಅಜ್ಜಿ ಅಮ್ಮ ಇದ್ದಾರೆ ಅಲ್ಲಿ ಎಂದಳು ಪಿಸುಮಾತಲ್ಲಿ. ಇರಲಿ ಬಿಡು, ಅವಳಂತೆಯೇ ಪಿಸುಮಾತಲ್ಲಿ ಎಂದವ ಅವಳ ಇನ್ನೂ ಸನಿಹ ಬಂದ. ನಾಚಿದ ಹುಡುಗಿ ಅವನೆದೆಯ ಮೇಲೆ ಕೈ ಇಟ್ಟು ನಿಂತಳು, ನೋಟ ಕೆಳಗಿಳಿಸಿ. ಕೊಡೋದಿಲ್ವಾ ಪೂರ್ಣ ಕೇಳಿದನವ ಆಸೆಯಿಂದ. ಅವನ ಪ್ರೀತಿಗೆ ಸೋತ ಪೂರ್ಣ ತನ್ನ ತುಟಿಗಳನ್ನು ಅವನ ಎರಡೂ ಕೆನ್ನೆಗೂ ಗಟ್ಟಿಯಾಗಿ ಒತ್ತಿದಳು. ಈ ಸಪ್ಪೆ ಮುತ್ತು ಬೇಡವೆ ನನಗೆ ಎಂದನವ ಮಗುವಿನಂತೆ ಮುಖ ಕಿವುಚಿ. ತಕ್ಷಣ ಅವನ ಬಾಯಿಯ ಮೇಲೆ ಬೆರಳಿಟ್ಟ ಪೂರ್ಣ ಶ್ ಎಂದು ಸನ್ನೆಯಲ್ಲಿ ತೋರಿಸಿದಳು ಹೊರಗೆ ಅಜ್ಜಿ ಇರುವರೆಂದು. ಅವ ಮುನಿಸಿಕೊಂಡು ಮುಖ ತಿರುಗಿಸಿದ. ಇದು ನಮ್ಮನೆ ಅಲ್ಲ, ಯಾರಿಗೇನೆ ಮಾಡಿದ್ರು ಗೊತ್ತಾಗದೇ ಇರೋದಕ್ಕೆ. ಅಲ್ಲಿ ಅಜ್ಜಿ ಕುತ್ಕೊಂಡಿದ್ದಾರೆ ಎಂದಳು. ಸರಿ ಬಿಡು, ನಾನು ಆಫೀಸ್ಗೆ ಹೋಗ್ತೀನಿ. ನಿನ್ನ ಹತ್ರ ಇರೋ ಸ್ವೀಟ್ ಶುಗರ್ಲೆಸ್ ಅಂತ ಗೊತ್ತಿದ್ರು ಆಸೆ ಪಟ್ಟಿದ್ದು ನನ್ನ ತಪ್ಪು ಎಂದವ ಅವಳನ್ನು ಬಿಟ್ಟು ಮುಖ ಊದಿಸಿಕೊಂಡ. ಆದರೆ ಈ ಭಾರ್ಗವನ್ಗೆ ನಾನು ಮಾಡೋ ಲಡ್ಡು ತುಂಬ ಇಷ್ಟ ಅಲ್ವಾ ಎಂದಳು ಅವನಿಗೆ ಆಸೆ ತೋರಿಸುತ್ತಾ. ಬೇಕಿಲ್ಲ ನನಗೆ ಲಡ್ಡು ಎಲ್ಲ ಎಂದವ ಅವಳತ್ತ ನೋಡದೆ ಮುಖ ತಿರುಗಿಸಿದ. ಅಯ್ಯೋ ನನ್ನ ಮುದ್ದು ಲಡ್ಡು ಭಾರ್ಗವ್ ಎಂದಳು ಅವನ ಕೆನ್ನೆ ಹಿಡಿದು. ಬಿಡು, ಇದೆಲ್ಲ ಏನೋ ಬೇಡ ಎಂದವ ಅವಳ ಕೈ ಸರಿಸಿದ. ಈಗ ನೀವು ಜಾಣ ಮಗುವಿನ ಹಾಗೆ ಆಫೀಸ್ಗೆ ಹೋಗಿ ಸಂಜೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬೇಗ ಬನ್ನಿ. ಇಬ್ಬರು ಬೇಗ ಮನೆಗೆ ಹೋಗೋಣ, ಆಗ ನೀವು ಕೇಳಿರೋ ಸ್ವೀಟ್ ಕೊಡ್ತೀನಿ ಎಂದಳು. ಅದೆಲ್ಲ ಏನೂ ಬೇಡ ಎಂದನವ ಅದೇ ಮುನಿಸಲ್ಲಿ. ಅವನ ಮುನಿಸು ಕಂಡು ಮತ್ತೆ ಅವನ ಕೆನ್ನೆಗೆ ತುಟಿ ಒತ್ತಿದಳು. ಇದು ಸಾರಿ ಅನ್ಕೊಳ್ಳಿ ಎಂದಳು. ಅವಳತ್ತ ನೋಡಿದವ, ಹೀಗೆ ಮುದ್ದು ಮಾಡಿನೋ ಮುದ್ದಾಗಿ ಮಾತಾಡಿನೋ ನನ್ನನ್ನು ಕೂಲ್ ಮಾಡಿ ಒಪ್ಪಿಸ್ಬಿಡ್ತೀಯ ಅಲ್ವಾ ಎಂದ ಅವಳನ್ನೇ ನೋಡುತ್ತಾ. ನಕ್ಕಿತು ಹುಡುಗಿ. ಸಂಜೆ ತಪ್ಸೋ ಆಗಿಲ್ಲ ನೋಡು ಎಂದ. ಇಲ್ಲಪ್ಪ, ಲಡ್ಡು ಭಾರ್ಗವನ್ಗೆ ಲಡ್ಡು ಕೊಟ್ಟೇ ಕೊಡ್ತೀನಿ ಎಂದಳು. ನಿನ್ನನ್ನು ಎಂದು ತಕ್ಷಣ ಅವಳ ಸೊಂಟ ಹಿಡಿದು ತನ್ನೆದೆಗೆ ಒತ್ತಿಕೊಂಡ. ಅಜ್ಜಿ ಎಂದಳು ಮೆತ್ತನೆಯ ಧ್ವನಿಯಲ್ಲಿ. ಮತ್ತೆ ಮುಖ ಗಂಟಿಕ್ಕಿಕೊಂಡವ ಅವಳನ್ನು ಬಿಟ್ಟು ಕೋಣೆಯ ಹೊರಬಂದ. ಪೂರ್ಣ ಅವನ ಹಿಂದೆಯೇ ಹೊರಬಂದಾಗ ಅಜ್ಜಿ ಮತ್ತು ವರುಣರವರಿಗೆ ಹೇಳಿ ಭಾರ್ಗವ್ ಆಫೀಸ್ಗೆ ನಡೆದ. ಖುಷಿಯಿಂದ ಅವನನ್ನು ಕಳುಹಿಸಿಕೊಟ್ಟ ಪೂರ್ಣ ವರುಣರವರ ಜೊತೆ ಮತ್ತೆ ಅಂಗಡಿಗೆ ನಡೆದಳು. ಇತ್ತ ಮನೆಯಲ್ಲಿದ್ದ ಅಮೃತ ಭಾರ್ಗವ್ನ ಹಿಸ್ಟರಿ ಕೇಳುವ ತನ್ನ ಅವಕಾಶ ತಪ್ಪಿತಲ್ಲ ಎಂದು ಸಪ್ಪೆಯಾದಳು. ಆದರೂ ಸಂಜೆ ಕೇಳಿದರಾಯಿತು ಎಂದುಕೊಂಡವಳಿಗೆ ಗೊತ್ತಿರಲಿಲ್ಲ ಸಂಜೆಯ ಪರಿಸ್ಥಿತಿಯೇ ಬೇರೆ ಆಗುವುದೆಂದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.